ಹಾಯ್ ಎಲ್ರಿಗೂ ನಮಸ್ಕಾರ. ಪುಷ್ಪಚಿತ್ರ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಕೂತ್ಕೊಂಡು ಅಮೌಂಟ್ನ ಸಂಪಾದನೆ ಮಾಡೋದು ಹೇಗೆ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಹೇಳ್ದಾಗೇ ಮನೆಯಲ್ಲೇ ಕೂತ್ಕೊಂಡು ಹಣನ ಯಾವ ರೀತಿ ಸಂಪಾದನೆ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಮೊದಲೆಲ್ಲ ಬಂದು ನಿಮಗೆ ವೀಡಿಯೋದಲ್ಲಿ ಅಂದರೆ ಟೈಲರಿಂಗಿಂದ ಹಣನ ಸಂಪಾದನೆ ಮಾಡ್ಬೋದು, ಸ್ವಂತ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಂದರೆ ಟೈಲರಿಂಗ್ ಅಂತಂದರೆ ಬ್ಲೌಸ್ ಮಾತ್ರ ಅಲ್ಲ, ಬ್ಲೌಸ್ ಹೊಲಿಯೋಕ್ಕೆ ಬಂದರೆ ಮಾತ್ರ ಹಣ ಸಂಪಾದನೆ ಮಾಡ್ಬೋದು ಅಂತ ತಿಳ್ಕೊಂಡ್ರದು ಮೊದಲಾಗಿ ತಪ್ಪು. ನಿಮಗೆ ಸಣ್ಣದಾಗಿ ಹೊಲಿಗೆ ಹಾಕೋಕ್ಕೆ ಬಂದರೆ ಅಕ್ಕಪಕ್ಕದ ಮನೆಯವ್ರಿಗೆ ಸೀರೆ ಹಂಚು ಹೊಲ್ಕೊಡೋದು, ಪಿಲ್ಲೋ ಕವರ್ಗಳು ಹೊಲ್ಕೊಡೋದು, ಮತ್ತು ಲುಂಗಿಗಳು ಹೊಲ್ಕೊಡೋದು, ಟಾಪ್ಗೆ ಹೊಲಿಗೆ ಹಾಕ್ಕೊಡೋದು, ಈ ಥರ ಟೈಲರಿಂಗ್ ಸಣ್ಣ ಪುಟ್ಟ ಹೊಲಿಗೆಗಳು ಕಲ್ತಿದ್ರು ಕೂಡ ನೀವು ಟಾಪ್ಗಳನ್ನ ಹಣನ ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವಾಗ ನಾನು ಹೊಸದೊಂದು ಐಡಿಯಾ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿ ಹಣ ಸಂಪಾದನೆ ಮಾಡ್ಬೋದು ಅಂತ. ಅಂದರೆ ನಮ್ಮ ಹತ್ರ ಇರೋಂಥ ವಸ್ತುಗಳಿಂದ ಕೂಡ ನಾವು ಹಣನ ಸಂಪಾದನೆ ಮಾಡ್ಬೋದು ಅಂತಂದರೆ, ನಮ್ಮ ಹತ್ರ ಹಳೆಯ ಸೀರೆಗಳು ಇರ್ತವೆ, ತುಂಬ ಹುಟ್ಟಿ ಹಳೆಯದಾಗಿರೋಂಥ ಸೀರೆಗಳು ಇರ್ತವೆ. ಅಂಥ ಸೀರೆಗಳಿಂದ ಕೂಡ ನಾವು ಹಣನ ಸಂಪಾದನೆ ಮಾಡ್ಬೋದು. ಹೇಗಪ್ಪ ಅಂದರೆ, ಇವಾಗ ನಾವು ಹಳೆ ಸೀರೆಗಳು ಇರ್ತವೆ, ಅವು ಬೇಡ ಅಂತ ವೇಸ್ಟಾಗಿ ಇಟ್ಬಿಟ್ಟಿರ್ತೀವಿ, ಅಥವಾ ನಾವು ಬೆಂಕಿಗೆ ಹಾಕ್ಬಿಟ್ಟಿರ್ತೀವಿ, ಎಲ್ಲಾದರೂ ನೀರಿಗೆ ಎಸ್ಬಿಟ್ಟಿರ್ತೀವಿ. ಈ ಥರ ವೇಸ್ಟ್ ಮಾಡೋದ್ರ ಬದಲು ಅದನ್ನು ಯೂಸ್ ಮಾಡಿಕೊಂಡು ಹಣನ ಸಂಪಾದನೆ ಮಾಡ್ಬೋದು. ಹೇಗೆ ಅಂತಂದರೆ, ನಾವು ಹಳೆ ಸೀರೆಗಳಿಂದ ಮ್ಯಾಟ್ ಹಾಕೋದ್ರಿಂದ ಕಾಲು ಒರೆಸ್ತೀವಲ್ಲ, ನಾವು ನೆಲಕ್ಕೆ ಮ್ಯಾಟ್ ಹಾಕ್ತೀವಲ್ಲ ಕಾಲು ಒರೆಸೋಕ್ಕೆ, ಆ ಮ್ಯಾಟ್ಗಳನ್ನ ಹಾಕೋದ್ರಿಂದ ನೀವು ಹಣನ ಸಂಪಾದನೆ ಮಾಡ್ಬೋದು. 3 ಸೀರೆಯಿಂದ 2 ಮ್ಯಾಟ್ ಆಗ್ತವೆ. ಒಂದು ಮ್ಯಾಟ್ಗೆ ನೀವು 50 ರೂಪಾಯಿ ತೊಗೋಬೋದು, 100 ರೂಪಾಯಿ ತೊಗೋಬೋದು, 70 ರೂಪಾಯಿ, ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಂದದ್ರ ಮೇಲೆ ನೀವು ಬೆಲೆ ನಿಗದಿಪಡಿಸ್ಕೊಂಡು ನೀವು ಮ್ಯಾಟ್ಗಳು ಹಾಕಿ ನೀವು ಮಾರಾಟ ಮಾಡ್ಬೋದು. ಅಂತಂದರೆ ನಿಮ್ಮ ಹತ್ರ ಇರೋ ಸೀರೆಗಳಲ್ಲಿ ನೀವು ಮ್ಯಾಟ್ಗಳು ಹಾಕಿ ಮಾರಾಟ ಮಾಡ್ತೀನಿ ಅಂತಂದರೆ, ಒಂದು ಮ್ಯಾಟ್ಗೆ 100 ರೂಪಾಯಿ ತೊಗೊಳ್ಳಿ, ಅಥವಾ 100 ಕೊಡೋದಾದರೆ 150 ರೂಪಾಯಿ ತೊಗೊಳ್ಳಿ. ಆ ಥರ ತೊಗೊಂಡು ನೀವು ಸಂಪಾದನೆ ಮಾಡ್ಬೋದು. ಅಕ್ಕಪಕ್ಕದ ಮನೆಯವರು ನೀವು ಮ್ಯಾಟ್ ಹಾಕ್ತಾರೆ ಅಂತ ಗೊತ್ತಾದರೆ ಹಳೆ ಸೀರೆಗಳು ಕೊಡ್ತಾರೆ. ಆ ಸೀರೆಗಳಿಂದ ಈಸ್ಕೊಂಡು ನೀವು ನೀಟಾಗಿ ಮ್ಯಾಟ್ ಹಾಕೋದು ಬರುತ್ತೆ ಅಂತಂದರೆ, ನಿಮಗೆ ಅಂದರೆ ಸಿಂಪಲ್ಲಾಗಿ ಯೂಟ್ಯೂಬಲ್ಲಿ ನೋಡಿಕೊಂಡು ಮ್ಯಾಟ್ ಹಾಕೋದು, ಒಂದು ಕ್ರೋಸಾ ಕಡ್ಡೀಲಿ ಅಥವಾ ಪಿನ್ನಲ್ಲಾಗಿರ್ಬೋದು, ಮ್ಯಾಟ್ ಹಾಕೋದನ್ನ ನೀವು ನೋಡಿಕೊಂಡು ಕಲ್ತ್ಕೊಂಡ್ರೆ ಒಂದು 2-3 ನಿಮ್ಮದೇ ಹಾಕ್ಕೊಳ್ಳಿ. ಆಮೇಲೆ ಕಲ್ತ್ಕೊಂಡ್ರೆ ನೀವು ಬೇರೆಯವ್ರದ್ದು ಅಕ್ಕಪಕ್ಕದ ಮನೆಯವ್ರಿಗೆ ನಂಗೆ ಮ್ಯಾಟ್ ಹಾಕೋಕ್ಕೆ ಬರುತ್ತೆ ಅಂತ ಗೊತ್ತಾದರೆ ಕೊಡ್ತಾರೆ. ತುಂಬ ಜನ ಕೊಡ್ತಾರೆ ಸೀರೆಗಳಿವೆ. ಹಳೆಯ ಸೀರೆಗಳು ಕಾಮನಾಗಿ ಎಲ್ಲರ ಹತ್ರ ಇದ್ದೇ ಇರ್ತವೆ. ಎಲ್ಲರೂ ಕೂಡ ನಿಮಗೆ ಸೀರೆಗಳನ್ನ ಕೊಡ್ತಾರೆ. ಆ ಸೀರೆಗಳಲ್ಲಿ ನೀವೇನು ಮಾಡಿ ಮ್ಯಾಟ್ ಹಾಕಿ ಕೊಡೋದ್ರಿಂದ, ಅವರೇ ಸೀರೆ ಕೊಡ್ತು ಅಂತಂದರೆ ಒಂದು ಮ್ಯಾಟ್ಗೆ 60 ರೂಪಾಯಿ 70 ರೂಪಾಯಿ ತೊಗೊಳ್ಳಿ. ಆ ಥರ ಹಾಕ್ಕೊಡೋದ್ರಿಂದ ನಿಮಗೆ ಮನೇಲೇ ಕೂತ್ಕೊಂಡು ದಿನಕ್ಕೆ ಒಂದು 3-4 ಹಾಕಿ ಸಾಕು. 50 ರೂಪಾಯಿ ತೊಗೊಂಡ್ರೆ 200 ರೂಪಾಯಿ ಹಾಗೆ ಆಗುತ್ತೆ. ಡೈಲಿ ಈ ಥರ 200 ರೂಪಾಯಿ ಸಂಪಾದನೆ ಮಾಡಿ ವಾರದಲ್ಲಿ 3-4 ಅಂದರೆ ವಾರದಲ್ಲಿ 3 ದಿನ 4 ದಿನ ಮಾಡ್ಕೊಳ್ಳಿ, ಒಂದು 2 ದಿನ ರೆಸ್ಟ್ ತೊಗೊಳ್ಳಿ. ಆಗ ದಿನಕ್ಕೆ ಆಗಲಿ ಬಿಡಿ, ಒಂದು ವಾರಕ್ಕೆ ಒಂದು 500 ರೂಪಾಯಿ ಸಿಗಲಿ ಬಿಡಿ. ವಾರಕ್ಕೆ 500 ಸಿಕ್ಕಿದ್ರೆ ತಿಂಗಳಿಗೆ 2-2.5-3 ಸಾವಿರ ಸಂಪಾದನೆ ಮಾಡಿಕೊಂಡ್ರು ಕೂಡ ಏನಕ್ಕಾಗ ಖರ್ಚಿಗೆ ಆಗುತ್ತೆ. ಸುಮ್ಮನೆ ಕೂತ್ಕೊಳ್ಳೋದ್ರ ಬದಲು ಮನೇಲಿ ವೇಸ್ಟಾಗಿ ಏನಾದರೂ ಮಾಡ್ತಾ ಟಿ ವಿ ನೋಡ್ತಾ ಈ ಥರ ಮಾಡ್ಕೊಂಡು ಕೂತ್ಕೊಳ್ಳೋದ್ರ ಬದಲು ಈ ಥರ ಟ್ರಿಕ್ ಯೂಸ್ ಮಾಡ್ತು ಅಂತಂದರೆ ನೀವು ಮನೇಲೇ ಕೂತ್ಕೊಂಡು ಹಣನ ಸಂಪಾದನೆ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂತಂದರೆ ಈಗ ನನಗೆ ಮ್ಯಾಟ್ ಹಾಕೋಕ್ಕೆ ಬರೋಲ್ಲ, ನಾನು ಕಲ್ತಿಲ್ಲ. ಯಾಕಂದರೆ ನಾನು ಬಟ್ಟೆ ಹೊಲಿಯೋದ್ರಲ್ಲಿ ತುಂಬ ಬ್ಯುಸಿ ಇರೋದ್ರಿಂದ ನಾನು ಇವಾಗ ಯಾವುದೇ ರೀತಿ ಮ್ಯಾಟ್ ಹಾಕೋಕ್ಕೆ ಹೋಗ್ತಾ ಇಲ್ಲ. ಬೇರೆಯವರು ಕಲ್ತಿರ್ತಾರಲ್ಲ ಅಕ್ಕಪಕ್ಕ, ಅವ್ರ ಮನೆಗೆ ನಾನು ಹಳೆ ಸೀರೆಗಳನ್ನ ಕೊಟ್ಟು ಮ್ಯಾಟ್ ಹಾಕಿಸ್ತೀನಿ. ಒಂದು ಮ್ಯಾಟ್ಗೆ ನಾನು 60 ರೂಪಾಯಿ ಕೊಡ್ತೀನಿ. 60 ರೂಪಾಯಿ ಥರ ನಾನು ಮ್ಯಾಟ್ಗಳು ಹಾಕಿಸ್ಕೊತೀನಿ. ನೀವು ಕೂಡ ಅಂದರೆ ನಾನೇ ಸೀರೆ ಕೊಟ್ಟು ಹಾಕಿಸ್ಕೊಳ್ತೀನಿ. ಇಲ್ಲಾಂದರೆ ನೀವು ಅಕ್ಕಪಕ್ಕ ಮನೆಯವ್ರಿಗೆ ನಾನು ಮ್ಯಾಟ್ ಕೊಡೋಲ್ಲ, ನಾವೇ ಹಾಕೋಬೇಕು ಅಂತಂದರೆ ನಮ್ಮ ಮನೆ ಸೀರೆಗಳಲ್ಲಿ ನಾವೇ ಹಾಕೋತೀವಿ, ನಮ್ಮ ಅಕ್ಕಪಕ್ಕದ ಮನೆಯವ್ರು ಕೊಡೋಲ್ಲ ಅಂತಂದರೆ ನೀವೇ ಕೂಡ ಕಲ್ತ್ಕೊಳ್ಳಿ. ಕ್ರೋಸಾ ಕಡ್ಡೀಲಿ ಕಲಿಬೋದು, ಅಥವಾ ಅಂದರೆ ಬಟ್ಟೆ ಪಿನ್ ಇರುತ್ತಲ್ಲ ಆ ಪಿನ್ನಿಂದನೂ ಕೂಡ ಕಲ್ತ್ಕೋಬೋದು. ಇಲ್ಲ ಅಂತಂದರೆ ಸೀರೆ ಕಟ್ ಮಾಡಿಬಿಟ್ಟು ಜಡೆ ಥರ ಎಣ್ಬಿಟ್ಟು ರೌಂಡ್ ಫೋಲ್ಡ್ ಮಾಡಿ ಸೂಜಿ ತೊಗೊಂಡು ಹೊಲಿದ್ಬಿಟ್ಟು ನೀವೇ ಕೂಡ ಮ್ಯಾಟ್ಗಳನ್ನ ರೆಡಿ ಮಾಡ್ಕೋಬೋದು. ಈ ರೀತಿ ಹಣನೂ ಕೂಡ ಉಳಿಸ್ಕೋಬೋದು ಜೊತೆಗೇ, ಅಥವಾ ಹಣನೂ ಕೂಡ ಸಂಪಾದನೆನೂ ಕೂಡ ಮಾಡ್ಬೋದು ಹಳೆ ಸೀರೆಗಳಿಂದ. ಈ ಥರ ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಕೊಡ್ತಾರೆ. ಪ್ರತಿಯೊಬ್ಬರು ಮನೆಗೆ ಕಾಲೊರ್ಸೋಕ್ಕೆ ಮ್ಯಾಟ್ಗಳು ಯೂಸ್ ಮಾಡೋದ್ರಿಂದ, ಅಂದರೆ ಜಾಸ್ತಿ ಹೊರ್ಗಡೆ ತಂದು ಯೂಸ್ ಮಾಡಲ್ಲ ಹಳ್ಳಿಯವರು. ಇಲ್ಲೇ ಅಕ್ಕಪಕ್ಕ ಮನೆಯವ್ರ ಹತ್ರ ಕೊಟ್ಟು ಯಾರ ಹತ್ರ ಹಾಕೋಕ್ಕೆ ಬರುತ್ತೆ, ಇದನ್ನು ಮ್ಯಾಟ್ ಹಾಕೋಕ್ಕೆ ಬರುತ್ತೆ, ಅವ್ರ ಹತ್ರ ಕೊಟ್ಟು ಮ್ಯಾಟ್ ಹಾಕಿಸ್ಕೋತಾರೆ ಸೀರೆಗಳಲ್ಲಿ. ಈ ರೀತಿ ನೀವು ಕೂಡ ಕಲ್ತ್ಕೊಂಡ್ರೆ ನೀವು ಕೂಡ ಹಣನ ಸಂಪಾದನೆ ಮಾಡೋದು. ತಿಂಗಳಿಗೆ 3-4 ಸಾವಿರನೂ ಕೂಡ ಸಂಪಾದನೆ ಮಾಡ್ಕೋಬೋದು. ಇದ್ರ ಜೊತೆ ನೀವು ಸ್ವಲ್ಪ ಟೈಲರಿಂಗ್ದು ಟಚ್ ಇತ್ತು ಅಂದರೂ ಕೂಡ ನೀವು ತಿಂಗಳಿಗೆ ಅದರಲ್ಲೂ ಕೂಡ ಸಂಪಾದನೆ ಮಾಡ್ಬೋದು ಅಮೌಂಟ್ನ. ಒಂದು 2 ಸಾವಿರ ಸಿಗಲಿ ಬಿಡಿ. ಅಕ್ಕಪಕ್ಕ ಮನೆಯವ್ರ ಹತ್ರ ನಾವು ಒಂದು ದುಡ್ಡು ಕೊಡಿ, 500 ಕೊಡಿ, 1000 ಕೊಡಿ ಅಂತ ಕೈ ಚಾಚೋದ್ರ ಬದಲು ನಾವೇ ಸಂಪಾದನೆ ಮಾಡಿದ್ರೆ ನಮ್ಮ ಖರ್ಚಿಗೆ ಆಗಲಿ ಬಿಡಿ,
ನಮ್ಮ ಗಂಡಂದಿರು ದುಡಿಯೋ ಅಮೌಂಟ್ ಜೊತೆ ನಮ್ಮ ಅಮೌಂಟು ಕೂಡ ಸೇರಿದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನೀವೊಂದು ಕಲ್ತ್ಕೊಂಡ್ರೆ, ಸಿಂಪಲ್ಲಾಗಿ ಮ್ಯಾಟ್ ಹಾಕೋದನ್ನು ಕಲ್ತ್ಕೊಂಡ್ರೆ ನೀವು ಮನೇಲೇ ಕೂತ್ಕೊಂಡು ಹಣನ ಸಂಪಾದನೆ ಮಾಡ್ಬೋದು ಅಂತ ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ತಿಳ್ಕೊತಾ ಇದ್ದೀನಿ. ತಿಳ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ನೀವು ತಿಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.